ಎಲ್ರಿಗೂ ನಮಸ್ಕಾರ. ಪತ್ರಿಕಾದ್ಯಮ ಸ್ನೇಹಿತರೆ ಹಾಗೂ ನನ್ನ ಸಂಘದ ಮಿತ್ರರೇ, ಈ ಒಂದು ನಾವು ಪ್ರೆಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದೇವೆ. ಕಾರಣ ವರದಿಯಲ್ಲಿ ನಾವು ನಮೂದಿಸಿದ್ದೇವೆ. ದಿನಾಂಕ 11/3/2026 ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಚುನಾವಣೆ ನಡೆಯಿತು. ಈ ಚುನಾವಣೆ ನಡೆಸಬೇಕು ಅಂತ ಇನ್ಚಾರ್ಜ್ ಕೊಟ್ಟಿದ್ರು ಇವರು. ಹೈ ಪವರ್ ಕಮಿಟಿ ಅಂತ ಕರ್ನಾಟಕ ಬಾರ್ ಕೌನ್ಸಿಲ್ ಹಾಗೂ ಸೂಪರ್ ಹೈಪರ್ ಕಮಿಟಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ನಡೆಸುವಂತ ಒಂದು ಚುನಾವಣೆ ಈ ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿರಬೇಕು. ಯಾವುದೇ ಆಮಿಷಗಳಿಗೆ ಒಳಪಡಬಾರ್ದು. ಯಾಕೆಂದ್ರೆ ಇದು ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂದ್ರೆ ಇದು ಸ್ಟ್ಯಾಚ್ಯುಟರಿ ಬಾಡಿ. ಇದಕ್ಕೊಂದು ಗೌರವ ಘನತೆ ಎಲ್ಲ ಇದೆ. ನಾವು ನೋಡ್ಕೊಂಡ್ ಬಂದಿದ್ವಿ, ಎಷ್ಟು ಗೌರವದಿಂದ ನಡ್ಕೊಂಡು ಹೋಗ್ತಾ ಇದ್ರು. ಚುನಾವಣೆಗೂ ನಡೀತಾ ಇತ್ತು. ಇತ್ತೀಚೆಗೆ ನಡೆದಂತ ಚುನಾವಣೆ ಅತಿ ಅಕ್ರಮವಾಗಿ ಮಾಡಬಾರ್ದೆಲ್ಲ ಮಾಡಿ ಚುನಾವಣೆಗೆ ನಿಂತು ಗೆಲ್ಲೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಕಾರಣ ಈ ಹೈ ಪವರ್ ಕಮಿಟಿ ಅಂತ ಏನಿದ್ದಾರೆ, ಅವರು ನಿವೃತ್ತಿಗೊಂಡಿರೋ ಜಡ್ಜ್ಗಳು ಇರೋರು ಎಲ್ಲ ಇದ್ದಾರೆ. ಅವರ ಸಮಕ್ಷಮದಲ್ಲಿ ನಡೆದಂತ ಚುನಾವಣೆ ಈ ಒಂದು ದುರಾಡಳಿತದಲ್ಲಿ ನಡೆದ್ರೆ ಇನ್ ಪ್ರಜಾಪ್ರಭುತ್ವದಲ್ಲಿ ಜನರಲ್ ಎಲೆಕ್ಷನ್ ಯಾವ ಮಟ್ಟದಲ್ಲಿ ನಡಿಬಹುದು. ನನ್ನ ಪ್ರಕಾರ ಆ ಎಲೆಕ್ಷನ್ನೇ ಉತ್ತಮವಾಗಿ ನಡೆಸ್ತಾರೆ. ನಮ್ಮದೇ ಇಷ್ಟು ಬಹಿರಂಗವಾಗಿ ಎಲ್ಲ ನಡೆಸಿದ್ದಾರೆ. ಮೊಬೈಲು ಸಹ ಎಲೆಕ್ಷನ್ ಬೂತ್ಗೆ ತಗೊಂಡು ಹೋಗಬಾರ್ದು ಅಂತ ನಿಯಮ ಆರ್ಡರ್ ಕೊಟ್ಟಿದ್ದಾರೆ. ನಾವು ಜಾಯಿಂಟ್ ಮೀಟಿಂಗ್ ಅಲ್ಲಿ ಒತ್ತಿ ಹೇಳಿದ್ದೇವೆ, ಮೊಬೈಲ್ ಯಾರು ಕೊಡಬೇಡಿ, ಯಾರು ತಗೊಂಡು ಹೋಗಬಾರ್ದು. ಆದ್ರೂ ಸಹ ಮೊಬೈಲು ತಗೊಂಡು ಹೋಗಿದ್ದಾರೆ. ಹಿಂದಿನ ಬಾಗಿಲಿಂದ ಬಂದು ಒತ್ತಾಯವಾಗಿ ಆಮಿಷಕ್ಕೆ ಒಳಗಾಗಿ ಅವ್ರು ಹೇಳಿದಂತ ಒಂದು ನಂಬರ್ಗೆ ಚುನಾವಣೆ ಆಗಿದೆ, ಓಟ್ ಕೊಟ್ಟಿದ್ದಾರೆ. ಈ ಎನ್ಕ್ವೈರಿ ಮಾಡಬೇಕು ಅಂತ ಸುಮಾರು ಈ ಕ್ಯಾಂಡಿಡೇಟ್ಸ್ ಯಾರು ಕಂಟೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದುವರೆಗೂ ಯಾವ ಕ್ರಮ ತಗೊಂಡಿಲ್ಲ ಅವರು ಹೈ ಪವರ್ ಕಮಿಟಿಯವರು. ರಿಗಿಂಗ್ ಮಾಡಿದ್ದಾರೆ, ಸಂದೇಹನೇ ಇಲ್ಲ. ವೆಸ್ಟ್ ಬೆಂಗಾಲ್ನ ಮೀರಿಸ್ತಾ ಇದೀವಿ ನಾವು, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಆದ್ರಿಂದ ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳು ಕೇಳು ಇದೀವಿ, ಕೊಟ್ಟಿಲ್ಲ ಅವರು. ಕಾರಣ ಏನಿರ್ಬೋದು ನಿಮ್ಗೆ ಗೊತ್ತಿದೆ, ಇದು ಯಾಕೆ ಕೊಡಲ್ಲ ಅಂತ. ಪೊಲೀಸ್ನವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಇಬ್ರು ಶಾಮೀಲಾಗಿ ನಮಗ್ ಕೊಡ್ತಾ ಇಲ್ಲ. ಕೊಟ್ರೆ ನಾವು ದಾಖಲೆಗಳು ಕೊಡ್ತೀವಿ. ಯಾಕಂದ್ರೆ ನಾವು ಯಾವ ದಾಖಲೆ ತಗೊಂಡು ಹೋಗೋಂಗಿಲ್ಲ ಒಳಗೆ, ನಮ್ಮ ಹತ್ರ ದಾಖಲೆ ಇರೋಕ್ಕೆ ಸಾಧ್ಯ ಇಲ್ಲ. CCTV ಫುಟೇಜ್ ಮೇನ್ ದಾಖಲೆ. ಬಹಿರಂಗವಾಗಿ ಎನ್ಕ್ವೈರಿ ಮಾಡಿ ನಮ್ಮನ್ನು ಕರೀರಿ, ಬರಿತೀವಿ. ಕರೆಕ್ಟ್ ಆಗಿದೆ ಜೈ ಅಂತ ಬರ್ತೀವಿ. ಇಲ್ಲ ಅಂತ ಅಪವಾದನೆ ಬಂದಾಗ ಒಂದು ನಿಮಿಷ ಸಹ ನೀವು ಆ ಒಂದು ಪದವಿಯಲ್ಲಿ ಇರಬಾರ್ದು. ಇಮಿಡಿಯೇಟ್ ನೀವೇ ರಿಸೈನ್ ಮಾಡಿ ಹೋಗ್ಬೇಕು. ಇಲ್ದಿದ್ರೆ ಇದರ ಬಗ್ಗೆ ನಾವು ಪ್ರೊಟೆಸ್ಟು ಮಾಡ್ತೀವಿ ಬಹಿರಂಗವಾಗಿ. ಎಲ್ರಿಗೂ ಈಗಾಗಲೇ ಅರ್ಜಿಗಳು ನಾವು ಬರೆದಿದ್ದೀವಿ, ಆದ್ರೆ ಇನ್ನು ಸೂಕ್ತ ಕ್ರಮ ತಗೊಂಡಿಲ್ಲ ಇವರು. ಮುಖ್ಯವಾಗಿ ನಾವು ಹೇಳೋದಂದ್ರೆ, ಆಗ್ತಾ ಇರ್ತಕ್ಕ ಒಂದು ಚುನಾವಣೆ ಕೌಂಟಿಂಗ್ ನ ಕೂಡ್ಲೆ ನಿಲ್ಲಿಸಬೇಕು. ನಾವು ಮಾದರಿಯಾಗಿರ್ಬೇಕು ಜನರಿಗೆ. ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿ ನಡೆಸ್ಬೇಕು ನಾವು. ಯಾಕಂದ್ರೆ ನಮ್ಗೆ ಲೀಗಲ್ ಸ್ಟೇಟಸ್ ಇದೆ. ನಾವೇ ಈ ರೀತಿಯಲ್ಲಿ ನಡೆಸಿದ್ರೆ, ಬೇರೆಯವ್ರು ನಡೆಸಿದ್ರೆ ನಮ್ಗೆ ಕೇಳೋ ಅವಕಾಶನೂ ಇರಲ್ಲ, ನಮ್ಗೆ ಅಗತ್ಯನೂ ಇರಲ್ಲ. ಆದ್ದರಿಂದ ಇದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಕೂಡಲೇ ಎಲೆಕ್ಷನ್ ಕೌಂಟಿಂಗ್ ನ ಸ್ಟಾಪ್ ಮಾಡಬೇಕು. ಹಾಗೂ ಒಂದು ವೇಳೆ ನೀವು ಕೌಂಟಿಂಗ್ ಅಲೋ ಮಾಡಿದ್ರು ರಿಸಲ್ಟ್ ನಂತೂ ಅನೌನ್ಸ್ ಮಾಡಬಾರ್ದು. ಮಾಡದೆ ಎಲೆಕ್ಷನ್ಗೂ ಅನೌನ್ಸ್ ಮಾಡ್ಬೇಕು ನೀವು. ಇದು ನಮ್ಮ ಒತ್ತಾಯ ಅಲ್ಲ. ಯಾರು ಕೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಎಲ್ಲರೂ ಗೆದ್ದು ಬಿಡ್ತೀವಿ ಅಂತಿದ್ದಾರೆ. ಆ ಹುಮ್ಮಸ್ಸಲ್ಲಿರೋದ್ರೆ ಯಾರು ಬರ್ತಾ ಇಲ್ಲ. ಆದ್ರಿಂದ ನಾವು ಕೆಲವಾರು ಜನ ಸೇರ್ಕೊಂಡು ಈ ಒಂದು ನಮ್ಮ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಾವು ಇದನ್ನು ಪ್ರೊಟೆಸ್ಟ್ ಮೀಟ್ ಅಂತ ತಗೊಳ್ಳಿ, ಮೀಟಿಂಗ್ ಅಂತ ಕೌನ್ಸಿಲ್ ಮೀಟಿಂಗ್ ಆದ್ರೂ ತಗೊಳ್ಳಿ. ನಾವು ಮತ್ತೆ ಒತ್ತಿ ಹೇಳ್ತಾ ಇದೀವಿ, ಕೂಡಲೇ ಎಲೆಕ್ಷನ್ ನ ಸ್ಟಾಪ್ ಮಾಡಿ. ಒಂದು ವೇಳೆ ಸ್ಟಾಪ್ ಮಾಡಿದಲ್ಲಿ ಆ ರಿಸಲ್ಟ್ ನೀಡಬಾರ್ದು. ಹಾಗೂ ಎಲೆಕ್ಷನ್ ಅಂತೂ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.
ವತ್ಸಲ ಅಧ್ಯಕ್ಷರು. ನನ್ನ ಹೆಸರು ಎಂ ಮುನಿಯಪ್ಪ ಅಂತ, ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ, ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್. ಸ್ನೇಹಿತರೆ, ನೀವೆಲ್ಲ ಇವತ್ತಿನ ದಿವಸ ಇಲ್ಲಿ ಸೇರೋದು ನಮಗೆಲ್ಲ ಸಂತೋಷ ತರ್ತದೆ. ನೀವು ಇವತ್ತಿನ ದಿವಸ ಏನು ತಮ್ಮ ಪತ್ರಿಕೆಗಳಿರ್ಬೋದು, ಮೀಡಿಯಾದಲ್ಲಿರ್ಬೋದು ಪ್ರಚಾರ ಮಾಡ್ತೀರಾ, ಇದು ಸಮಾಜದಲ್ಲಿ ಮುಂದೆ ಬರತಕ್ಕಂಥ ಪೀಳಿಗೆಗಿರ್ಬೋದು, ಈಗಿರ್ತಕ್ಕಂಥ ಜನಸಾಮಾನ್ಯರಿಗಿರ್ಬೋದು ಒಂದು ಮಾದರಿ ಆಗಿರುವ ರೀತಿ ನೀವು ಮಾಡ್ತೀರ ಅನ್ನೋ ವಿಶ್ವಾಸ, ನಂಬಿಕೆ ನಮ್ಮ ವಕೀಲ ಸಂಘದಲ್ಲಿದೆ. ಈ ಸಂಘಕ್ಕೆ ಏನು ಕರ್ನಾಟಕ ರಾಜ್ಯದ ಬಾರ್ ಕೌನ್ಸಿಲ್ ಚುನಾವಣೆಗಳು ಏನು 11/3/2026 ಅಲ್ಲಿ ನಡೆಯಿತು, ಆ ಚುನಾವಣೆಯಲ್ಲಿ ಏನು ಅವ್ಯವಹಾರ ನಡೆದಿದೆ, ಯಾವ ರೀತಿ ಚುನಾವಣೆ ನಡೆದಿದೆ ಅಂಥೇಳಿ ನಮ್ಮ ವಕೀಲ ಮಿತ್ರರು ಹಾಗೂ ನಮ್ಮ ಕೆಲವು ಚುನಾವಣೆ ಸ್ಪರ್ಧಿಸ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ಏನು ಈ ಒಂದು ಹೈಪವರ್ ಕಮಿಟಿ ಅಂತ ಇದೆ, ಅವರಿಗೆ ದಿನಾಂಕ 8/4/2026 ಎಲ್ಲ ಸೇರ್ಕೊಂಡು ಒಂದು ಮನವಿ ಪತ್ರಗಳು ಸಲ್ಲಿಸಿದೆ. ಆ ಮನವಿ ಪತ್ರಗಳ ಕಂಟೆಂಟ್ಸ್ ಏನಪ್ಪಾ ಅಂತಂದ್ರೆ, ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ, ಇಡೀ ರಾಜ್ಯದಲ್ಲೆಲ್ಲ ಮುಖ್ಯವಾಗಿ ಬೆಂಗಳೂರಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ. ಇಲ್ಲಿ ಚುನಾವಣೆಗೆ ಅಂತ ನೇಮಕ ಆಗಿದ್ದಂಥ ಹೈಪವರ್ ಕಮಿಟಿಯವರು ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಕೆಲವು ನಿವೃತ್ತ ನ್ಯಾಯಮೂರ್ತಿಗಳು ಇದ್ದಾರೆ, ಮತ್ತೆ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ಸು ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಅವರು ಒಂದು ಕ್ಯಾಂಡಿಡೇಟ್ಸ್ಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಅವರದೇ ಆದಂತ ಒಂದು ರೀತಿ ನೀತಿಯಲ್ಲಿ ಚುನಾವಣೆ ನಡೆಸಿದರೆ, ಆ ಚುನಾವಣೆಯಲ್ಲಿ ಯಾರು ಹೆಚ್ಚಿಗೆ ಮತ ತಗೊಳ್ತಾರೆ ಅವರು ಈ ಹೈಪವರ್ ಕಮಿಟಿಯಿಂದ ಏನು ಕಮಿಟಿಗೆ ಪ್ರೋತ್ಸಾಹ ಅವರಿಗೆ ಬೆಂಬಲ ಕೊಟ್ಟಿದ್ರು, ಅದು ನಿಜವಾಗಲೂ ಇದು ಸಾಬೀತಾಗಿದೆ. ಕೆಲವು ಅಭ್ಯರ್ಥಿಗಳಿರ್ಬೋದು ಮತ್ತೆ ವಕೀಲ ಮಿತ್ರರಿರ್ಬೋದು, ಆವತ್ತಿನ ದಿವಸ ಏನ್ ಚುನಾವಣೆ 11/3/2026 ಅಲ್ಲಿ ನಡೆಯಿತು, ಆ ಚುನಾವಣೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಮಾದರಿ ಆದಂಥದ್ದು. ಕಾರಣ ನಮ್ಮ ಸಮಾಜ ಏನು ಇರಬೇಕೋ, ಸಮಾಜಕ್ಕೆ ಒಂದು ಮಾರ್ಗದರ್ಶನ, ಒಂದು ಉತ್ತಮವಾದಂಥ ಒಂದು ಕಾನೂನನ್ನ ಕೊಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಚುನಾವಣೆ ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕು ಅಂತೇಳಿ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನಗಳನ್ನ ಕೊಟ್ಟಿದೆ. ಆ ನಿರ್ದೇಶನಗಳನ್ನ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಹೈಪವರ್ ಕಮಿಟಿಗೆ ನೇಮಕವಾಗಿದ್ದಂತ ಇಸ್ಕೊಳ್ಳದೆ ಇರೋದ್ರಿಂದ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ವಕೀಲ ಮಿತ್ರ ಹಲವಾರು ದೂರುಗಳನ್ನ ಈ ಹೈಪವರ್ ಕಮಿಟಿಗೆ ನೀಡಿದ್ದಾಗಿಯೂ ಕೂಡ ಈ ತನಕ ಆ ಚುನಾವಣೆಗಳನ್ನ ಪ್ರಕ್ರಿಯೆ ಏನಿದೆ ಅದನ್ನ ನಿಲ್ಲಿಸಲಿಲ್ಲ. ಮತ ಎಣಿಕೆ ನಡೀತಲೇ ಇದೆ. ಅದರಿಂದ ಈ ಮತ ಎಣಿಕೆಯನ್ನ ಈ ಕೂಡಲೇ ತಕ್ಷಣ ರದ್ದುಪಡಿಸಬೇಕು, ಸ್ಟಾಪ್ ಮಾಡಿ ತಡೆಯನ್ನು ನಿಲ್ಲಿಸಬೇಕು. ಆಗೊಂದು ವೇಳೆ ಮತ ಎಣಿಕೆ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯನ್ನ ಅಂಶವನ್ನ ಪ್ರಕಟಣೆ ಮಾಡಬಾರದು. ಕಾರಣ ಇದಕ್ಕೆ ಸುಮಾರು ಜನ ಅಭ್ಯರ್ಥಿಗಳು, ವಕೀಲರು ವಿರೋಧ ಇದೆ. ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ. ಈ ಚುನಾವಣೆಗಳಲ್ಲಿ ನಡೆದಂತ ಅನ್ಯಾಯ ಅಕ್ರಮಗಳು ಏನಿದೆ ಅದನ್ನ ಮೊದಲು ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ತದನಂತರ ಈ ಚುನಾವಣೆಯ ಫಲಿತಾಂಶವನ್ನ ಪ್ರಕಟಿಸಲಿ. ಆಗೊಂದು ವೇಳೆ ಚುನಾವಣೆಗಳು ಸಕ್ರಮವಾಗಿ ನಡೆದಿಲ್ಲ, ಅದರಲ್ಲಿ ಅನ್ಯಾಯ ಆಗಿದೆ, ಅಕ್ರಮ ನಡೆದಿದೆ ಅನ್ನೋ ಒಂದು ಇದು. Subsequently, ಮಾನ್ಯ ದಿವಸ we have identified seal number 24. Mass rigging took place first floor and second floor of City Civil Court Unit ಅಂತ. ಏನಂತ, ಒಬ್ಬ ಕ್ಯಾಂಡಿಡೇಟ್ ಬಂದರೆ, ಆ ವೋಟರ್ ಬಂದರೆ, ಆ ವೋಟರ್ ಹತ್ರ ಈ ಏಜೆಂಟ್ಸು, ವಾಲಂಟಿಯರ್ಸು, ಏಜೆಂಟ್ಸು ಒಳಗಡೆ ದುಡ್ಕೊಂಡು ನಥಿಂಗ್ ಬಟ್ ಎ ಫಿಶ್ ಮಾರ್ಕೆಟ್ ಇದ್ದಂಗೆ ಕಿತ್ಕೊಂಡು ಅವರು ಸೀಲ್ ನಂಬರ್ 24(1) ಅಂತ ಬರೆಯೋದು, ಆ ಬ್ಯಾಲೆಟ್ ಪೇಪರ್ ರಿಟರ್ನ್ ಮಾಡೋದು ಆ ಕ್ಯಾಂಡಿಡೇಟ್ಗೆ ಏನಂತೇಳಿ ಆಫ್ಟರ್ ಪೇಮೆಂಟ್ ಆಫ್ ದಿ ಅಮೌಂಟ್ ಅಂತೇಳಿ ಅವರು ಬರೋದು. ದ ಹ್ಯಾವ್ ರೈಸ್ಡ್ ಎ ಪಾಯಿಂಟ್ ದಟ್ಸ್
there is material alterations. One, ink change ಆಗಿದೆ, ಪ್ಲಸ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿದೆ. ಇಟ್ ನಥಿಂಗ್ ಬಟ್ ರಿಗ್ಗಿಂಗು. CC ಫುಟೇಜ್ ಪ್ರಕಾರ ಎನ್ಕ್ವೈರಿ ಮಾಡಿ ಹೋಲ್ಡ್ ಮಾಡಿ ಅಂತ ನಾನು ಕೊಟ್ಟಿದ್ದೆ. ಅಂಡ್ ಆಲ್ಸೋ ಮತ್ತೆ ಅದರಲ್ಲಿ ಏನಂತ ಹೇಳಿದ್ರೆ, ಒನ್ ಆಫ್ ದಿ ಆಪ್ಷನ್ಸ್ ಆರ್ ದಿ ಬಾರ್ ಕೌನ್ಸಿಲ್, ಹೂ ಇಸ್ ಎ ಕಿಂಗ್ ಮೇಕರ್ ಆಫ್ ಅಪಾಯಿಂಟಿಂಗ್ ದಿ ವಾಲಂಟ್ರೀಸ್. ವಾಲಂಟ್ರೀಸ್ ಯಾರಂತ ಹೇಳಿದ್ರೆ ಸ್ಟೂಡೆಂಟ್ಸು. 77 ಸ್ಟೂಡೆಂಟ್ಸ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. 77 ಸ್ಟೂಡೆಂಟ್ಸು ದೇ ಡೋಂಟ್ ನೋ ಅಬೌಟ್ ದಿ ಎಲೆಕ್ಷನ್ ಪ್ರೊಸೀಜರ್ ಅಂತ ಹೇಳಿ ನಾವು ಸೀರಿಯಸ್ ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ವಿ. ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ನು ಸರ್, ಟೇಕ್ ಅಪ್ರೋಪ್ರಿಯೇಟ್ ಅಲ್ಲ, ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಅಗೇನ್ಸ್ಟ್ ದೆಮ್ ಅಂಡ್ ಡಿಸ್ಕ್ವಾಲಿಫೈ ದ ಕ್ಯಾಂಡಿಡೇಟ್ಸ್ ದೋಸ್ ಹೂ ಆರ್ ಇನ್ವಾಲ್ವ್ ಇನ್ ದ ಪ್ರೊಸೆಸ್ ಅಂತಲ್ಲಿ ಒಂದು ಲಿಸ್ಟ್ ಆಫ್ ಕಟ್ಟಿದ್ವಿ. ತದನಂತರ ಅಗೈನ್ ಐ ಹ್ಯಾವ್ ಗಿವನ್ ಅನದರ್ ರಿಕ್ವೆಸ್ಟ್, ಟೈಮ್ಲಿ ಇಶ್ಯೂ ದ CC ಫುಟೇಜ್ ಅಂತ ಕೊಟ್ಟಿದ್ವಿ. ಇವರು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ, ಹೈ ಪವರ್ ಕಮಿಟಿ ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ 22/3/2026 ಒಂದು ಆರ್ಡರ್ ಮಾಡ್ತಾರೆ. ದೇರ್ ಇಸ್ ನೋ ಮೆಟೀರಿಯಲ್ ಎವಿಡೆನ್ಸ್ ಆನ್ ರೆಕಾರ್ಡ್, ಹೆನ್ಸ್ ಯುವರ್ ಕಂಪ್ಲೇಂಟ್ ಇಸ್ ರಿಜೆಕ್ಟೆಡ್ ಅಂತ ಮಾಡ್ತಾರೆ. ನಾವು ತದನಂತರ ವಿ ಹ್ಯಾವ್ ಫೈಲ್ಡ್ ರಿಟ್ ಪಿಟಿಷನ್ ಬಿಫೋರ್ ದ ಆನರಬಲ್ ಕೋರ್ಟ್ ಅಂಡ್ ವಿ ಹ್ಯಾವ್ ಅಪ್ರೋಚ್ ದಿ ಹೈ ಪವರ್ ಸೂಪರ್ ಕ್ಯಾಬಿನೆಟ್ ಅಂತ ಹೈ ಪವರ್ ಇದಕ್ಕೆ ಹಾಕಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲ, ಹೈ ಪವರ್ ಸೂಪರ್ ಮಾನಿಟರಿ ಕಮಿಟಿ ಅಪಾಯಿಂಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ವ್ಯೂ ಆಫ್ ದಿ ಜಡ್ಜ್ಮೆಂಟ್ ರೆಂಡರ್ ಬೈ ದಿ ಅಂತೆಲ್ಲ ಮಾಡಿದ್ವಿ. ದಟ್ ಇಸ್ ಎ ಪೆಂಡಿಂಗ್ ಕನ್ಸಿಡರೇಷನ್. ನಾವು ಸಬ್ಸಿಕ್ವೆಂಟ್ಲಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಎಲೆಕ್ಷನ್ಸ್ ಕೌಂಟಿಂಗ್ ಪ್ರೋಸೆಸ್ ಮಾಡುವಾಗ, ಆ ಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ನಾನು ಏನ್ ಹೇಳಿದ್ನೋ, ದ ಬ್ಯಾಲೆಟ್ ಪೇಪರ್ಸ್ ಆರ್ ಟ್ರೇಸ್ ಔಟ್. ಏನು ಹ್ಯಾಂಡ್ ರೈಟಿಂಗು ಪ್ಲಸ್ ನಂಬರ್ ಇಂಕ್ ಚೇಂಜ್ ಆಗಿದೆ ಅಂತ ಹೇಳಿ ಅವರೇ ಸೈಡ್ಗೆ ಇಟ್ಟಿದ್ದಾರೆ. ಮೋರ್ ದನ್ 1000 votes above it. ನಾಟ್ ಓನ್ಲಿ seal number 24, others also involved in that racket. ಆ ರಾಕೆಟ್ ಇದು ಮಾಡುವಾಗ ಅಗೈನ್ ಐ ಹ್ಯಾವ್ ಗಿವನ್ ಎ ರೆಪ್ರೆಸೆಂಟೇಷನ್ ಆನ್, ತಮ್ಮ ಕೈನಲ್ಲಿ ಇದೆ ನೋಡಿ ಕೊಟ್ಟಿದ್ದೀನಿ. ಸಿನ್ಸ್ ಯು ಹ್ಯಾವ್ ರಿಜೆಕ್ಟೆಡ್ ಮೈ ಅಪ್ಲಿಕೇಶನ್, ದೇರ್ ಇಸ್ ನೋ ಮೆಟೀರಿಯಲ್ ಎವಿಡೆನ್ಸ್ ಆನ್ ರೆಕಾರ್ಡ್. Now it is in our record. It is there on record. More than 200 above votes are that similarity is there. Why not to take an action ಅಂತ ಹೇಳಿ ನಾವು representation ಕೊಟ್ಟಿದ್ವಿ. So far they have not taken it. One thing is make it clear. ಇಲ್ಲಿ very important ಅಂದ್ರೆ that your organization is the very important fourth estate. That is it. ನಮ್ದು executive, judiciary, legislative. Judiciary is a main role. Here judiciary, the election conducted by the 3 judges of the Honorable High Court, we got highest regards with them. There is no personal revenge or anything. When election is conducted by the 3 honorable judges, if the rigging took place, retired High Court judges, rigging took place within the premises. ನಾಲ್ಕು ಗೋಡೆ ಮಧ್ಯೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಗ್ರೌಂಡ್ ಫ್ಲೋರ್ ನಲ್ಲಿ ಆಗಿದೆ ಅಂತ ನಾವು ಬೂತ್ ನಲ್ಲಿ ಆಗಿರೋದು, ವೋಟರ್ಸ್ ಔಟ್ ಸೈಡ್ ಎಲ್ಲ ಆಗಿದೆ ಅಂತ ನಾವು ಹೇಳಿದ ಮೇಲೆ, ಇಫ್ ಇಟ್ ಈಸ್ ದೇ ಹ್ಯಾವ್ ನಾಟ್ ಕನ್ಸಿಡರ್ ವಾಟ್ ವಿಲ್ ಬಿ, ಹೌ ಇಟ್ ವಿಲ್ ಗೋಸ್ ಟು ದಿ ಸೊಸೈಟಿ. ಈಸ್ ಇಟ್ ನಾಟ್ ಎ ಕ್ಯಾನ್ಸರ್? ಈಸ್ ಇಟ್ ನಾಟ್ ಎ ಡಿಸೀಸ್ ಟು ಸ್ಪ್ರೆಡ್ ಓವರ್ ದಿ ಡೆಮೋಕ್ರಸಿ? ಈಸ್ ಇಟ್ ನಾಟ್ ಎ ಟಚಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ವೈಲೇಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್? ನಮ್ಮ ಡೆಮಾಕ್ರಸಿ ಹೇಳ್ತಾರೆ, ನಾಳೆ ಜನರಲ್ ಎಲೆಕ್ಷನ್ ಆಗುವಾಗ ಸೇಮ್ ಥಿಂಗ್ ಆಗಿದ್ರೆ, ಸ್ವಾಮಿ 3 ಜನ ಹೈಕೋರ್ಟ್ ಜಡ್ಜಸ್ ಮಾಡಿದ್ರಲ್ಲ, ಅಪೆಂಡ್ ಮಾಡಿದ್ರೆ ನಮ್ದು ಮಾಡಿದ್ರಲ್ಲ, ದೆನ್ ದ ಮನಿ ಪವರ್ ಅಂಡ್ ಮಸ್ಕಲ್ ಪವರ್ will prevail over the democracy. The entire system will be destroyed. It will collapse. Why the honorable judges not look into this matter seriously? Why they have not care? One thing that is make it clear. ನಾನು ಕೌಂಟಿಂಗ್ ನಲ್ಲಿ ಗಲಾಟೆ ಮಾಡೋದಕ್ಕೋಸ್ಕರ, that whether he says or says Ramurthy will be disqualified, I am ready to go out, but I want to correct it, the system. Correct it. I am ready to go hanging. Let them hang in front of the High Court. I am ready to face it. But the corruption in election, especially third organ, ours is the third organ. Third organ ನಲ್ಲಿ ಇದಾಗಿದ್ರೆ ನಾಳೆ ಸಿಸ್ಟಮ್ ಏನಾಗ್ತದೆ? ಸಿಸ್ಟಮ್ ವಿಲ್ ಬಿ ಕೊಲ್ಯಾಪ್ಸ್ ಅಂತ ಹೇಳಿದ್ರೆ ಎಂಟೈರ್ ಡೆಮೋಕ್ರಸಿ ಏನಾಗ್ತದೆ ಅಂದ್ರೆ, ದುಡ್ಡಿರೋರು ಹೋಗ್ತಾರೋ ಓಡ್ಕೊಂಡು ಬರ್ತಾರೋ, ಸ್ವಾಮಿ ನೀವೇ ಹೈ ಪವರ್ ಕಮಿಟಿ ಅಂತ ಹೇಳಿ ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಇದು ಮಾಡಿದಾರೋ, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ, ವಾಟ್ ಅಬೌಟ್ ದ ಫ್ಯಾಕ್ಟ್? ಒನ್ ಥಿಂಗ್, those who are involved either directly or indirectly, they shall be disqualified. They shall be punishable in accordance with the Advocates Act.
then only we can restore the democracy. ಈಗ some of the lady ಈ ಎಲೆಕ್ಷನ್ ಅಲ್ಲಿ 3 members ಅದು ಎಕ್ಸಿಕ್ಯೂಟಿವ್ ಆನರಬಲ್ ಜಡ್ಜಸ್ ಕೂತ್ಕೊಳ್ಳುವಾಗ ಅವ್ರೇನ್ ಮಾಡ್ತಾರೆ, ಎನಿ ಮಿಸ್ಟೇಕ್ ಕಮಿಟಿ ನೋ ಇಟ್ ಇಸ್ ನಾಟ್ ಲೈಕ್ ದಟ್, ದಟ್ಸ್ ಈವನ್ ಮೈನರ್ ಬಂದು ಆರ್ಡರ್ ಸೆಟ್ ಅಸೈಡ್ ಮಾಡ್ತಾರೆ. ನಾವು ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ಆಲ್ಮೋಸ್ಟ್ ಆಲ್ 1000 votes ಆರ್ ಇನ್ ಯುವರ್ ಹ್ಯಾಂಡ್. ಏನು ಗೊತ್ತಾ, CC ಇದರಲ್ಲಿ ಸ್ಕ್ಯಾನಿಂಗ್ ಮಾಡಿ ತೋರಿಸಿದಾರು, ಅಲ್ಲೇ ಸೈಡ್ ನಲ್ಲಿ ಇಟ್ಕೊಂಡಿದ್ರು. ವೈ ಯು ಹ್ಯಾವ್ ನಾಟ್ ಟೇಕನ್ ಆನ್ ಆಕ್ಷನ್ ಟು ಸೇ ದಟ್ ಇಸ್ ಜಡ್ಜಸ್ ಪ್ಲೇಸ್. ಸಾರಿ, ಯಾಕಂದ್ರೆ ವಿ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್. ಅಲ್ಲ, ಹೈಯೆಸ್ಟ್ ರೆಸ್ಪೆಕ್ಟ್. ದ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಚೀಫ್ ಜಸ್ಟಿಸ್ as the chairman, and other 2 judges will be the persons. That is 2 judges of our honorable high court, retired judges. ಕಮಿಟಿಯಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರೋದು. ಅದೇ ಹೈಪವರ್ ಸೂಪರ್ವೈಸರಿ ಕಮಿಟಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಿಂದ ಇವರು ಸುಧಾಂಶು ಧೂಳಿಯಾ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ದಿಲ್ಲ ಸರ್. ಈಗ ಅಲ್ಲಿ ಇವ್ರು ಅಪೀಲ್ ಹಾಕಿದ್ದಾರೆ ಅಂತ ಹೇಳಿದ್ರು. ಹಾಲಿ ಜಡ್ಜಸ್ ಇಲ್ಲ, ರಿಟೈರ್ಡ್ ಹೈಕೋರ್ಟ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರಿದ್ದಾರೆ, ಮತ್ತು ರಿಟೈರ್ಡ್ ಪಂಜಾಬ್ ಅಂಡ್ ಹರಿಯಾಣ ಜಡ್ಜ್ ಒಬ್ರಿದ್ದಾರೆ, ಮತ್ತೆ ಒಬ್ರು ಸೀನಿಯರ್ ಕೌನ್ಸಿಲ್ ಆಫ್ ಸುಪ್ರೀಂ ಕೋರ್ಟ್ ಇದ್ದಾರೆ, ವಿ ಗಿರಿ ಅಂತ. ಎಲೆಕ್ಷನ್ ಅಲ್ಲಿ ಏನಾದ್ರೂ ಇದು ಅನಾಮಲೀಸ್ ಅನ್ನು ನಾವು ಹೈಲೈಟ್ ಮಾಡಿದ್ದೇವೆ. ಅದನ್ನ ಅವರು ದೇ ಹ್ಯಾಡ್ ಟು ಲುಕ್ ಇಂಟು. ಈಗ ಫಾರ್ ಎಕ್ಸಾಂಪಲ್, ನನ್ನ ಇಂಟ್ರೊಡಕ್ಷನ್ ನಾನು ಕೊಟ್ಟಿರ್ಲಿಲ್ಲ. ನನ್ನ ಸೀರಿಯಲ್ ನಂಬರ್ 109 ಕ್ಯಾಂಡಿಡೇಟ್ ಸಂಧ್ಯಾ ಯು ಪ್ರಭು ಅಂತ, ಹೈಕೋರ್ಟ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, 20 years ಪ್ರಾಕ್ಟೀಸ್ ಮಾಡಿದ್ದೀನಿ. ನಾವೆಲ್ಲ ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಂತ ಹೇಳಿದ್ರೆ ಒಂದ್ 42 ಜನ ಲೇಡೀಸ್ ಈ ಸತಿ ಕಂಟೆಸ್ಟ್ ಮಾಡಿದ್ದೇವೆ. ನಮ್ಮಲ್ಲಿ 1-2 ಕಂಟೆಸ್ಟ್ ಮಾಡೋದೇ ಕಷ್ಟ ಇತ್ತು. ಅಂತದ್ರಲ್ಲಿ ಈ ಸತಿ ಸುಪ್ರೀಂ ಕೋರ್ಟ್ ನವರು ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಚಾನ್ಸ್ ಕೊಟ್ರು ನಮ್ಗೆ. ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಒಂದು 5 ಪೋಸ್ಟ್ ಬೈ ಎಲೆಕ್ಷನ್ ಅಂಡ್ 2 by ಕೋ ಆಪ್ಷನ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲ ಮನ್ಸು ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಹೆಣ್ಮಕ್ಳೆಲ್ಲ ಎಷ್ಟೋ ಒಂದು ನಮ್ಮಲ್ಲಿ ಟೋಟಲ್ 194 ಬಾರ್ ಅಸೋಸಿಯೇಷನ್ಸ್. ಆ 194 ಬಾರ್ ಅಸೋಸಿಯೇಷನ್ ಆಲ್ ಓವರ್ ದ ಸ್ಟೇಟ್ ತುಂಬಾ ಲೇಡೀಸ್ ಗಳು ಓಡಾಡಿದ್ದೇವೆ. ಅಷ್ಟು ಓಡಾಡಿ ಇವತ್ತಿಗೆ ಎಲ್ಲ ಲೇಡೀಸ್ ಗಳು ಒಂದು 2 ಡಿಜಿಟ್ ಅಲ್ಲಿ ಇದ್ದಾರೆ. ಅಂದ್ರೆ ಎಲ್ಲ 42ಕ್ಕೆ 42, ಕೆಲವರು ಸಿಂಗಲ್ ಡಿಜಿಟ್, ಕೆಲವರೆಲ್ಲ ಹೆಣ್ಮಕ್ಳು 2 digits, ಇನ್ನು ಒಂದು 3 ಜನ 4 ಜನ 3 digits ಬಂದಿದ್ದಾರೆ. ಸೊ ಅದ್ರಲ್ಲಿ ನಾವು ಅದು ಯಾಕೆ ಬಂತು ಅಂದ್ಬಿಟ್ಟು ನಾವು ಅದ್ರಲ್ಲಿ ಒಬ್ರು ಲೇಡಿ ಮಾತ್ರ ಜೆಂಟ್ಸ್ ಗಳ ಜೊತೆ ಜನರಲ್ ಅಲ್ಲಿ ಇದ್ದಾರೆ. ನಾವು ಯಾಕೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದು ನೀವೆಲ್ಲ ಅವಾಗ ಕ್ವಶನ್ ಮಾಡಿದ್ರ, ಕಂಪ್ಲೇಂಟ್ ಕೊಟ್ಟಿದ ನಂತರ ಯಾಕೆ ಕೋರ್ಟ್ ಅಪ್ರೋಚ್ ಆಗಿಲ್ಲ ಅಂತ. ಪ್ರೆಸೆಂಟ್ಲಿ ಏನಂತ ಹೇಳಿದ್ರೆ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಯಾರೆಲ್ಲ ಹೋಗಿದಾರೋ ಅವ್ರೆಲ್ರಿಗೂ ಸೂಪರ್ವೈಸರಿ ಕಮಿಟಿ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ಹೈಪವರ್ ಕಮಿಟಿ ಮುಂದೆ ನಾವು ಅರ್ಜಿ ಕೊಡ್ಬೇಕಾದ್ರೆ ಆ ದಿನ ನಾವು ಒಂದು ಫೇರ್ ಎಲೆಕ್ಷನ್ ಅಂಡ್ ವಾಯ್ಸ್ ಅಗೇನ್ಸ್ಟ್ ದ ಮಾಲ್ ಪ್ರಾಕ್ಟೀಸಸ್ ಅಂತ ಹೇಳ್ಬಿಟ್ಟು ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇನೆ ಒಂದು ನಾವು ಪ್ರೊಟೆಸ್ಟ್ ಕರೆದಿದ್ದೆವು. ನಾನು ರಾಮಮೂರ್ತಿ ಸರ್ ಮತ್ತೆ ತುಂಬಾ ಜನ ಅಡ್ವೊಕೇಟ್ಸ್ ಎಲ್ಲ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗ್ಬಿಟ್ಟು ನಾವು ನಿಂತಿದ್ದೆವು. ಎಲ್ಲಿ ಬಾರ್ ಕೌನ್ಸಿಲ್ ಎದುರುಗಡೆನೆ ಪ್ರೊಟೆಸ್ಟ್ ಮಾಡಿದ್ದೆವು. ಆ ದಿನನೂ ನಾವು ಹೇಳಿದ್ದೆವು ಇದ್ರ ಬಗ್ಗೆ. ನಮ್ಗೆ ಯಾಕೆ ಆಗ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಯಾರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಆವಾಗಲೇ ನಾವು ವಾಯ್ಸ್ ರೇಸ್ ಮಾಡಿದಾಗ ಏನ್ ಹೇಳಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಜನ ಮಾಲ್ ಪ್ರಾಕ್ಟೀಸಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ನಿಮ್ ಗಮನಕ್ಕೆ ತಂದಿದ್ರು ನೀವೇ ಒಂದು ಅಫಿಡವಿಟ್ ತಗೊಂಡಿದ್ದೀರಾ. ದಟ್ ವಾಸ್ ಪ್ರೀ ಎಲೆಕ್ಷನ್, ಅಂದ್ರೆ ಆಫ್ಟರ್ ಫೈಲಿಂಗ್ ನಾಮಿನೇಷನ್. at the time of filing nomination we all have filed our affidavit. ಅದರಲ್ಲಿ affidavit was not an empty formality. ಎಲ್ಲರೂ ಫೈಲ್ ಮಾಡ್ಬೇಕಾದ್ರೆ ಅದರಲ್ಲಿ ನಾವೆಲ್ಲ ಮಾಲ್ ಪ್ರಾಕ್ಟೀಸ್ ಅಲ್ಲಿ ಇಂಡಲ್ಜ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದ್ಸತಿ ಅಫಿಡವಿಟ್ ಕೊಟ್ಟ ನಂತರ ಇಫ್ ಸಮಥಿಂಗ್ ಇಸ್ ಫೌಂಡ್, ಇನ್ಫ್ಯಾಕ್ಟ್ ಇಟ್ ವಾಸ್ ಅ ಡ್ಯೂಟಿ ಆಫ್ ದ ಹೈಪವರ್ ಕಮಿಟಿ ಟು ಲುಕ್ ಇನ್ ಟು, ಅದು ಮಾಡ್ಲಿಲ್ಲ. ಇನ್ನೊಂದೇನಂತ ಹೇಳಿದ್ರೆ ನಾವೆಲ್ಲ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು 23ನೇ ತಾರೀಕು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 20ನೇ ತಾರೀಕಿಗೆ ನನ್ ಜೊತೆಗೆ ಒಂದು 6, ಒಟ್ಟು ಟೋಟಲ್ 5 ಜನ, ಅಂದ್ರೆ ನಾವು ಟೋಟಲ್ 6 ಜನ ಲೇಡೀಸು 30 ಜನ ಕ್ಯಾಂಡಿಡೇಟ್ಸ್ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆವು. ಇವತ್ತಿನವರೆಗೆ ಆ ಕಂಪ್ಲೇಂಟ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಬಂದು. ಇನ್ನೊಂದು, ನಾವು ಹೆಣ್ಮಕ್ಳು ಯಾವುದೇ ಬಗ್ಗೆ ಒಂದು ವಾಯ್ಸ್ ರೇಸ್ ಮಾಡ್ಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಇಡ್ತೇವೆ, ಬೇರೆಯವ್ರು ಮಾತಾಡ್ಲಿ ಆಮೇಲೆ ನಾವು ಬರ್ತೇವೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಮ್ಗೆ ಸಮಾಜದಲ್ಲಿ ಒಂದ್ ಕಡೆಯಿಂದ ಎಲ್ಲಾರು ನಾವು ಹಿಂಜರಿತೀವಿ. ಯಾಕಂತ ಹೇಳಿದ್ರೆ ಭಯ. ಅಂದ್ರೆ ಕ್ಯಾಂಡಿಡೇಟ್ಸ್ ಗಳು ಎಷ್ಟೋ ಜನ ಯಾರೆಲ್ಲ ಈಗ ನಾವು ಕಂಪ್ಲೇಂಟ್ಸ್ ಕೊಟ್ಟಿದೀವ ಪ್ರಬಲರಾಗಿದ್ದಾರೆ. ಒಂದು ಇನ್ನು ಎಷ್ಟೋ ಜನ ಅದರಲ್ಲಿ ಮ್ಯಾನ್ ಪವರು ಇದೆ, ಮನಿ ಪವರು ಇದೆ. ಅಷ್ಟಿದ್ದಾಗ ನಾವು ಅವ್ರ ಮೇಲೆ ಈಗ ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಕೆಲವು ಕ್ಯಾಂಡಿಡೇಟ್ಸ್ ಗಳು.
ಅವರೆಲ್ಲ ತುಂಬಾ ಮೇಲೆ ಇದ್ದಾರೆ, ಹೆಸರೆಲ್ಲ ಮೇಲ್ಗಡೆ ಇದೆ. ನಾವೆಲ್ಲ ಇನ್ನೂ 2 digits ಅಲ್ಲಿ ಇದ್ದೇವೆ. ಇಟ್ ಡಸ್ ನಾಟ್ ಮೀನ್. ನಾನು ಒಂದ್ಸತಿ ಎಲೆಕ್ಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಲಾಸ್ಟ್ ಇಯರ್ ಎಲೆಕ್ಷನ್ ಅಲ್ಲಿ 947 ವೋಟ್ ತಗೊಂಡು ಹೈಯೆಸ್ಟ್ ವೋಟ್ ಅಲ್ಲಿ ವಿನ್ ಆಗಿರೋ ಕ್ಯಾಂಡಿಡೇಟ್. ಸೊ ಇಟ್ ಡಸಂಟ್ ಮೀನ್ ದಟ್ ಐ ಡು ನಾಟ್ ಹ್ಯಾವ್ ಅ ವೋಟ್ ಬ್ಯಾಂಕ್. ನನ್ನ ಹತ್ರನು ವೋಟ್ ಬ್ಯಾಂಕ್ ಇದೆ. ಆದ್ರೆ ಇದ್ರ ಎಲ್ಲದರಲ್ಲೂ ಎಷ್ಟು ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅದ್ರ ಮೇಲೆ ಆಕ್ಷನ್ ತಕೊಂಡು ಇನ್ ಕೇಸ್ ಅಂತ ಕ್ಯಾಂಡಿಡೇಟ್ಸ್ ಗಳನ್ನು ಇಫ್ ದೇ ಫೌಂಡ್ ಗಿಲ್ಟಿ ಆ ತರದವರನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜಕ್ಕೆ ನಾವು ಇದು ಆಕ್ಚುಲಿ ನಾವು ಮೊದಲೇ ಬಾರಿ ಬರ್ತಾ ಇರೋದು ಕಂಟೆಸ್ಟ್ ಮಾಡ್ಕೊಂಡು ಮಹಿಳೆಯರು. ನಾನಂತೂ ಮೊದಲೇ ಬಾರಿ. ಸೊ ಇದ್ರಲ್ಲಿ ನಮ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಮಾಜಕ್ಕೆ ಒಂದ್ ಮೆಸೇಜ್ ಪಾಸ್ ಆಗುತ್ತೆ. ಏನಂತ ಹೇಳಿದ್ರೆ ದುಡ್ಡಿರೋರು ಪ್ರಬಲರು ಮಾತ್ರ ಎಲೆಕ್ಷನ್ ನಿಲ್ಬಹುದು ಅಂತ. ನಮ್ಮಂತವ್ರು ಇನ್ ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೂ ಒಂದ್ ಧೈರ್ಯ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಪ್ರೆಸ್ ಮುಂದೆ ಬಂದಿರೋದೇನಕ್ಕೆ ಹೇಳಿದ್ರೆ ನಮ್ಗೆ ಫೇರ್ ಎಲೆಕ್ಷನ್ ಬೇಕು ಮತ್ತು ಮಾಲ್ ಪ್ರಾಕ್ಟೀಸಸ್ ಬಗ್ಗೆ ಆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ಒಂದು ವಾಯ್ಸ್ ರೇಸ್ ಮಾಡಿದ್ದೇವೆ. ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಿತ್ತು, ತಗೊಂಡಿಲ್ಲ. ಅದನ್ನೆಲ್ಲ ತಗೊಂಡ್ಬಿಟ್ಟು ಎಲೆಕ್ಷನ್ ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೇಕಿತ್ತು, ಅದು ಮಾಡಿದೆ. ತರಾತುರಿಲಿ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ್ಲೂ ನಡೀತಾನೆ ಇದೆ. ನಾವು ಏನ್ ಹೇಳ್ತಾ ಇರೋದಂದ್ರೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ತಮ್ಮ ಮುಂದೆ ಬಂದ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀವಿ. ನಡೀತಿದೆ. ಈ ಚುನಾವಣೆ ನಡೆಸುವಾಗ ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆದ್ಮೇಲೆ ಪ್ರತಿ ಅಭ್ಯರ್ಥಿಯಿಂದ ಒಂದೊಂದು ಪ್ರಮಾಣ ಪತ್ರನ ತಗೊಂಡ್ರು. ಅಫಿಡೇವಿಟ್ ಕೊಟ್ಟಿದೀವಿ. ಅಫಿಡೇವಿಟ್ ಅಲ್ಲಿ ಏನ್ ಬರ್ದಿದೀವಿ ಅಂದ್ರೆ ನಾವು ಯಾವುದೇ ರೀತಿಯಾಗಿ ಮಾಲ್ ಪ್ರಾಕ್ಟೀಸ್ ಮಾಡಲ್ಲ. ವಕೀಲರು ಯಾವುದೇ ಸದಸ್ಯರಿಗೆ, ಅಭ್ಯರ್ಥಿಗಳು ಯಾವುದೇ ಸದಸ್ಯರಿಗಾಗ್ಲಿ ಯಾವುದೇ ರೀತಿಯಾದಂತಹ ಹಣ, ಗಿಫ್ಟು ಅಥವಾ ಬೇರೆ ರೀತಿ ಟ್ರಿಪ್ ಕರ್ಕೊಂಡು ಹೋಗೋದು, ಮತ್ತೆ ಮೋಜು ಮಸ್ತಿ ಮಾಡಿಸೋದು, ಗುಂಡು ತುಂಡು ಕೊಡ್ಸೋದು, ಜೊತೆಗೆ ಬಾರ್ಗಳಲ್ಲೆಲ್ಲ ಬಾರ್ ಡ್ಯಾನ್ಸ್ಗಳು ಮಾಡಿಸೋದು, ಇಂತಹ ಯಾವ ಪ್ರಕ್ರಿಯೆಗಳನ್ನು ಎಲೆಕ್ಷನ್ ಚುನಾವಣೆಯ ಆವೇಶಕ್ಕಾಗಿ ಇದು ಮತಗಳಿಕೆಗಾಗಿ ನಾವು ಸದಸ್ಯರೊಂದಿಗೆ ನಡ್ಕೊಡಲ್ಲ ಅನ್ನೋದನ್ನ ಏಕಾಏಕಿ ಒಪ್ಕೊಂಡು ಪ್ರಮಾಣ ಕರೆಸಿ ನಾವು ಬಾರ್ ಕೌನ್ಸಿಲ್ಗೆ ಕೊಟ್ಟಿದ್ದೀವಿ. ಆದರೂ ಐ ಪವರ್ ಕಮಿಟಿ ಮತ್ತೆ ಸದಸ್ಯ ಪೀಠಗಳು ಏನು ನಮ್ಮ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿ ಇದ್ದಾರಲ್ಲ ಅವರು ನಮ್ಮ ನಿವೃತ್ತ ಹೈಕೋರ್ಟಿನ ನ್ಯಾಯಮೂರ್ತಿಗಳು, ಉಪ